ಫ್ರೆಂಡ್ಸ್, ಇವತ್ತು ನನ್ನ ಭಾವನ ಮಗಳ ಅಂದರೆ ನಮ್ಮ ಮನೆಯವರ ಅಣ್ಣನ ಮಗಳ ಮದುವೆ ಕಾರ್ಯಕ್ರಮ ಇದೆ. ಇವತ್ತು ನಾಂದಿ ಕಾರ್ಯಕ್ರಮ. ಹಾಗಾಗಿ ಆ ವಿಡಿಯೋವನ್ನು ನಾನಿಲ್ಲಿ ಏನೇನಿರುತ್ತೆ, ನಮ್ಮ ಹವ್ಯಕ ಶೈಲಿಯಲ್ಲಿ ಯಾವ ರೀತಿ ನಾಂದಿ ಕಾರ್ಯಕ್ರಮ ಇರುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಇದು ನಾಂದಿ ಕಾರ್ಯಕ್ರಮ ಒಂದು 2 ವಿಡಿಯೋ ಆಗತ್ತೆ. ಇದು ಬೆಳಗ್ಗಿನ ಟೈಮು ಅಂದರೆ 7:30ಯಿಂದ ಆಗುವಂಥ ಒಂದು ಬೆಳಗ್ಗೆನೇ ನಡೆಯುವಂಥ ಕಾರ್ಯಕ್ರಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಫ್ರೆಂಡ್ಸ್, ಇದು ನನ್ನ ನೆನಪಿಗೆ ಉಳಿಯುತ್ತೆ ಅಂತ ನಾನಿಲ್ಲಿ ಯೂಟ್ಯೂಬಲ್ಲಿ ಹಾಕ್ತಾ ಇದ್ದೀನಿ. ಯಾರೂ ಅನ್ಯತಾ ಭಾವಿಸಬೇಡಿ, ಇದು ನಮ್ಮ ಮನೋರಂಜನೆಗಾಗಿ ಅಷ್ಟೇ. ಮೊದಲಿಗೆ ಗಣಪತಿ ಪೂಜೆ ಮತ್ತು ಗಣಪತಿ ಹಾಡಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಮಂಗಳದಾಯಕ ಫಲದಾಯಕ ನೀನೇ, ವಿನಾಯಕ ಫಲದಾಯಕ ನೀನೇ. ಕಾರ್ಯಾರಂಭದಿ ಸ್ತುತಿಸೆನು ನಿನ್ನನು, ಕಾರ್ಯಾರಂಭದಿ ಸ್ತುತಿಸೆನು ನಿನ್ನನು, ಕಾರ್ಯಪಾಲಿಪುದೆ ಮಗೆ ಜ್ಞಾನನ, ಕಾರ್ಯಪಾಲಿಪುದೆ ನಗೆ. ನೀನೆ ವಿನಾಯಕ ಮಂಗಲದಾಯಕ, ನೀನೆ ವಿನಾಯಕ ಮಂಗಲದಾಯಕ, ಫಲದಾಯಕ ನೀನೆ, ವಿನಾಯಕ ಫಲದಾಯಕ ನೀನೆ. ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯೆ ಪಾಲಿಪುದೆ ನಗೆ. ವಿನಾಯಕ ವಿದ್ಯೆ ಪಾಲಿಪುದೆ ನಗೆ. ವಿನಾಯಕ ಮಂಗಲದಾಯಕ, ನೀನೆ ವಿನಾಯಕ ಮಂಗಲದಾಯಕ ಫಲದಾಯಕ. ಈಗ ಅಕ್ಕಿ ತೊಳಿಸುವ ಶಾಸ್ತ್ರ ಇರುತ್ತೆ. ಮುಂಬಾಗಿಲಿಂದ ಅಕ್ಕಿ ತೊಳಿಸೋಕೆ ಅಂತ ಒರಳು ಅಂತ ಇರುತ್ತಲ್ಲ, ಆ ಕಡೆ ಹೋಗ್ತಾ ಇರುವಂಥ ಕಾರ್ಯಕ್ರಮ ಇದು. ಇದೇ ನೋಡಿ ಹಳೆ ಕಾಲದ ಒರಳು. ಇದಕ್ಕೆ ಶೇಡಿ ಮತ್ತು ಕೆಮ್ಮಣ್ಣನ್ನು ಹಾಕಿ ಅಲಂಕಾರವನ್ನು ಮಾಡಿರುವಂಥದ್ದು. ಈಗ ಅರಿಶಿನ ಕುಂಕುಮವನ್ನು ಹಾಕಿ, ಅಂದರೆ ವಧುವಿನ ತಾಯಿ ಅರಿಶಿನ ಕುಂಕುಮ ಮತ್ತು ಅಕ್ಕಿಯನ್ನು ಹಾಕಿ, ಹಳೆ ಕಾಲದಲ್ಲಿ ಭತ್ತವನ್ನು ಕುಟ್ಟಿ ಅಕ್ಕಿ ಮಾಡಿ ಅಕ್ಷತವನ್ನು ತಯಾರಿಸ್ತಿದ್ರು. ಆದರೆ ಈಗ ಅದೇ ಶಾಸ್ತ್ರವನ್ನು ಮುಂದುವರಿಸುತ್ತಾ ಅಕ್ಕಿಯನ್ನೇ ಹಾಕಿ ಒಂದು 4 ಜನ ಅಥವಾ ಯಾರ್ಯಾರು ಮುತ್ತೈದೆಯರು ಇರುತ್ತಾರೋ ಅವರೆಲ್ಲ ಸೇರಿ ಆ ಅಕ್ಕಿಯನ್ನು ಅಂದರೆ ಭತ್ತವನ್ನು ಅಕ್ಕಿಯನ್ನಾಗಿಸುವ ಕಾರ್ಯಕ್ರಮ ಇದು. ನೋಡ್ಬೋದು, ಆ ಒಳ್ಳಿಗೆ ಅರಿಶಿನ ಕುಂಕುಮ, ಹೂವು, ಅಕ್ಷತ ಎಲ್ಲ ಹಾಕಿ ಮೊದಲನೇ ಅಕ್ಕಿಯನ್ನು ಹಾಕಿ ನೋಡ್ಬೋದು. ಈ ರೀತಿ ಮಾಡುವಂಥ ಕಾರ್ಯಕ್ರಮ ಇದು ಒಂದು ಪದ್ಧತಿ. ಒನಕೆಯಲ್ಲಿ 2 ಮುತ್ತೈದೆಯರು ಸೇರಿ ಅಕ್ಕಿಯನ್ನು ತೊಳೆಸುತ್ತಾರೆ. ಆ ಒನಕೆಗೂ ಕೂಡ ಶೇಡಿ ಮತ್ತು ಕೆಮ್ಮಣ್ಣನ್ನು ಹಚ್ಚಿ ಮಾವಿನ ಚೆಂಡೆಯನ್ನು ಶೃಂಗಾರ ಮಾಡೋದು. ಹಾಗೆ ನೋಡಿ, ಒಬ್ಬರು ಒಂದು ಸಾರಿ ಕುಟ್ಟಿದ ಮೇಲೆ ಮತ್ತೆ ಅದನ್ನು ಅದಲು ಬದಲು ಮಾಡಿಕೊಂಡು ಕುಟ್ಟುವ ಪದ್ಧತಿ ಇಲ್ಲಿ ನೋಡ್ಬೋದು. ಅವರು ಹಿಂದೆ ಮಾಡಿರೋರು ಮದುವಿನ ತಾಯಿ ಮತ್ತು ಸೋದರತ್ತೆ. ಇದು ನಾನು ಮತ್ತು ನಮ್ಮ ಅಕ್ಕ, ಅಂದರೆ ವಧುವಿಗೆ ಸೌರಬಾಳಿಗೆ ಚಿಕ್ಕಮ್ಮ ಅಂದಿರು. ನೋಡ್ಬೋದು ನೋಡಿ, ಇಲ್ಲಿ ಸರಿಯಾಗಿ ನಾವು 1-2 ಸಾರಿ ಅಂದರೆ ಅಕ್ಕಿಯನ್ನು ಗಟ್ಟಿ ಕುಟ್ಟಲ್ಲ, ಯಾಕಂದರೆ ಮೊದಲೆಲ್ಲ ಭತ್ತವನ್ನು ಕುಟ್ತಿದ್ರು. ಈಗ 1-2 ಸಾರಿ ಅಂದರೆ ಶಾಸ್ತ್ರಕ್ಕೆ ಅಂತ ಮಾಡೋದು ಕಾರ್ಯಕ್ರಮ. ನೋಡಿ, ಅದಲು ಬದಲು ಮಾಡಿ ಮತ್ತೆ ಕುಟ್ಟಿದ ಹಾಗೆ ಮಾಡಿ ಈ ರೀತಿ ಮಾಡೋದು. ಅಕ್ಷತವನ್ನು ಹಾಕಿ ಆಮೇಲೆ ಬರುವುದು. ಅರಿಶಿನ ಕುಂಕುಮ ಹಾಕಿ ಪ್ರತಿಯೊಬ್ಬರು ಅಕ್ಕಿಯನ್ನು ಹಾಕ್ಕೋತಾರೆ. ನೋಡ್ಬೋದು, ಇಲ್ಲಿ ಅರಿಶಿನ ಕುಂಕುಮ ಹಾಕ್ಕೊಂಡು ಪ್ರತಿಯೊಬ್ಬರು ಸ್ವಲ್ಪ ಅಕ್ಕಿಯನ್ನು ಹಾಕ್ಕೊಂಡು ಸ್ವಲ್ಪ ಕುಟ್ಟದ ಹಾಗೆ ಮಾಡ್ತಾರೆ. ಅಂದರೆ ಅದನ್ನು ಭತ್ತವನ್ನಾಗಿ ಮಾಡುವಂಥ
ಒಂದು ಪದ್ಧತಿ. ಹಾಗೆ ಇಲ್ಲಿ ಅಡುಗೆಗಳು ನಡೀತಾ ಇದೆ, ನೋಡ್ಬೋದು ಇಲ್ಲಿ. ಹಾಗೆ ನೋಡಿ, ಇದು ಸೊರಬಾಳ ಚಿಕ್ಕಮ್ಮಂದಿರು. ಅಲ್ಲಿ ಹಾಡಿದವರು ಕೂಡ ಇವರೇ. ಸೊರಬಾಳ ಚಿಕ್ಕಮ್ಮ ಆಗಬೇಕು ಅಂದರೆ ವಧುವಿನ ಚಿಕ್ಕಮ್ಮ, ಇವರು ಅಕ್ಕ ಮತ್ತು ಚಿಕ್ಕಮ್ಮ. ನೋಡಿ, ಸೊರಬಾಳ ಅಕ್ಕ ಮತ್ತು ಚಿಕ್ಕಮ್ಮ. ನಮ್ಮದು ಜಾಯಿಂಟ್ ಫ್ಯಾಮಿಲಿ. ಹಾಗೆ ನೋಡಿ, ಅದೆಲ್ಲ ಕಾರ್ಯಕ್ರಮ ಮುಗಿದ್ಮೇಲೆ, ಎಲ್ಲರೂ ಅಕ್ಕಿ ತೊಳೆಸಿದ ಮುಗಿದ್ಮೇಲೆ ಆ ಅಕ್ಕಿಯನ್ನು ತೆಗೆದುಕೊಂಡು ಮರದಲ್ಲಿ ಕೇರುವ ಕಾರ್ಯಕ್ರಮ, ಅಂದರೆ ಅದನ್ನು ಕ್ಲೀನ್ ಮಾಡುವಂಥ ಕಾರ್ಯಕ್ರಮ. ನೋಡ್ಬೋದು, ಈ ರೀತಿ ಕ್ಲೀನ್ ಮಾಡ್ತಾರೆ. ಇದೆಲ್ಲ ಶಾಸ್ತ್ರವಾಗಿ ಮಾಡೋದು. ಮೊದಲೆಲ್ಲ ಭತ್ತವನ್ನು ಕುಟ್ಟಿ ಈ ರೀತಿ ಅದನ್ನು ಕ್ಲೀನ್ ಮಾಡಿಕೊಂಡು ಮಾಡ್ತಿದ್ರಂತೆ. ಆದರೆ ಈಗ ಭತ್ತ ಇರಲ್ವಲ್ಲ, ಅಕ್ಕಿನೇ ತೆಗೆದುಕೊಂಡು ಅಕ್ಷತವನ್ನು ತಯಾರಿ ಮಾಡೋದು ಮೊದಲನೇ ಕಾರ್ಯಕ್ರಮ ಇದೇ ಆಗಿರುತ್ತೆ. ಅಕ್ಷತವನ್ನು ಮಾಡಿ ಆಮೇಲೆ ನಾಂದಿ ಕಾರ್ಯಕ್ರಮ ಇರುತ್ತೆ. ಈಗ ಎಣ್ಣೆ ಹನಿಸುವ ಕಾರ್ಯಕ್ರಮ ಇರುತ್ತೆ. ನೋಡಿ, ಅದನ್ನು ತಂದು ದೇವ್ರ ಮುಂದೆ ಇಟ್ಟು ದೇವರಿಗೆ ಅಕ್ಷತೆ ಹಾಕಿ ತುಪ್ಪದ ದೀಪವನ್ನು ಮಾಡಿ, ಈಗ ಎಲ್ಲರ ಮಹಿಳೆಯರು ಮುತ್ತೈದೆಯರು ಅಕ್ಷತವನ್ನು ಕಲಿಸ್ತಾರೆ. ನೋಡಿ, ಒಂದು ಪ್ಲೇಟಲ್ಲಿ ಇಟ್ಕೊಂಡು ಈಗ ಸರಿಯಾಗಿ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡು ಅರಿಶಿನ ಕುಂಕುಮವನ್ನು ಹಾಕ್ಕೊಂಡು ಇಲ್ಲಿ ಮದುವೆಗೆ ಬೇಕಾಗುವಷ್ಟು ಅಕ್ಷತವನ್ನು ಕಲಿಸುವಂಥ ಕಾರ್ಯಕ್ರಮ. ನೋಡಿ, ಕೊಬ್ಬರಿ ಎಣ್ಣೆ ಅಥವಾ ಆಕಳ ತುಪ್ಪವನ್ನು ಹಾಕೋತಾರೆ ಇಲ್ಲಿ. ನೋಡಿ, ಇಲ್ಲಿ ನಮ್ಮ ಮನೆಯವರ ಅಕ್ಕ ಮತ್ತು ಅತ್ತಿಗೆ, ಅಂದರೆ ನಮ್ಮ ಅಕ್ಕ ಮತ್ತು ನಮ್ಮ ಅತ್ತಿಗೆ ಮೊದಲು ತಾಯಿ ಮಾಡೋದು. ಹಾಗೆ ಸೊರಬಾಳ ಚಿಕ್ಕಮ್ಮ ಮತ್ತು ನಮ್ಮ ಅಕ್ಕ, ಪಕ್ಕದ ಮನೆ ಅಕ್ಕ. ನೋಡ್ಬೋದು, ತುಂಬ ಜನ ಬೆಳಗ್ಗೆ ಟೈಮು ಬಂದಿರಲ್ಲ. ನಾವು ಯಾರ್ಯಾರು ಬಂದಿದ್ದೀವೋ ಅವರು ಮಾತ್ರ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಇದ್ದೀವಿ ಅಷ್ಟೇ. ಅಂದರೆ ತುಂಬ ಹತ್ತಿರದ ರಿಲೇಷನ್ಸ್ ಎಲ್ಲ ಇರ್ತಾರೆ. ಇದು ನಾನು ಮತ್ತು ನನ್ನ ಅಕ್ಕ. ಹಾಗೆ ಆ ಕಾರ್ಯಕ್ರಮ ಮುಗಿದ್ಮೇಲೆ ದೇವರಿಗೆ ಅಕ್ಷತ ಹಾಕಿ ಎಣ್ಣೆ ಹನಿಸುವ ಕಾರ್ಯಕ್ರಮ ಇರುತ್ತೆ. ಅಂದರೆ ಅವರಿಗೆ ಸ್ನಾನಕ್ಕೆ ಎಣ್ಣೆ ಹನಿಸ್ತಾ ಇರ್ತಾರೆ. ನೋಡಿ, ಇದೆಲ್ಲರೂ ಇವರು ಸೊರಬಾಳ ಚಿಕ್ಕಮ್ಮ ಅಂದಿರು, ಇದು ಅಕ್ಕ ಮತ್ತು ಚಿಕ್ಕಮ್ಮ. ಈಗ ಇಲ್ಲಿ ಎಣ್ಣೆಯನ್ನು ಹನಿಸ್ತಾ ಇದ್ದಾರೆ. ಎಣ್ಣೆ ಹಾಕಿ ಅರಿಶಿನ ಕುಂಕುಮ ಹಚ್ಚಿ ಆಮೇಲೆ ಆರತಿ ಮಾಡುವ ಕಾರ್ಯಕ್ರಮ ಇರುತ್ತೆ. ನೋಡಿ, ಎಲ್ರಿಗೂ ಎಣ್ಣೆನ ಹಾಕ್ತಾ ಇದ್ದಾರೆ. ಮೊದಲೆಲ್ಲ ಎಣ್ಣೆ ಸ್ನಾನ ಅಂತ ಮಾಡ್ತಿದ್ರಲ್ಲ, ಆ ಕಾರ್ಯಕ್ರಮವನ್ನು ಈಗ ಸಂಕ್ಷಿಪ್ತವಾಗಿ ಎಣ್ಣೆ ಹನಿಸಿ ಆರತಿಯನ್ನು ಮಾಡ್ತಾರೆ. ಅಕ್ಷತವನ್ನು ಹಾಕ್ಕೊಂಡು ಎಣ್ಣೆನ ಹಾಕೋದು ನೋಡ್ಬೋದು ಈ ರೀತಿ. ಇಲ್ಲಿ ದೇವ್ರ ಮನೆ ಸಣ್ಣ ಇರೋದ್ರಿಂದ ನನಗೆ ವಿಡಿಯೋ ಮಾಡೋಕ್ಕೆ ಅಷ್ಟೊಂದು ಚೆನ್ನಾಗಿ ಆಗಲಿಲ್ಲ. ನನಗೆ ಹೇಗಾಗುತ್ತೋ ಹಾಗೆ ಮಾಡಿದ್ದೀನಿ. ಅಂದರೆ ಒಂದಷ್ಟು ನೆನಪುಗಳು ಮುಂದಿನ ದಿನಗಳಲ್ಲಿ ನಮಗೆ ಈ ವಿಡಿಯೋನೆಲ್ಲ ನೋಡಿದಾಗ ನಾವು ಈ ಟೈಮಲ್ಲಿ ಹೇಗಿದ್ವಿ ಅನ್ನೋದು ನಮಗೆ ನೆನಪಾಗುತ್ತೆ. ನಾನು ಎಲ್ಲೆಲ್ಲೋ ಇಟ್ಕೊಂಡ್ರೆ ಅದೆಲ್ಲ ಕಳೆದು ಹೋಗ್ಬಿಡುತ್ತೆ. ಹಾಗಾಗಿ ನಾನು ಯೂಟ್ಯೂಬಿಗೆ ಹಾಕಿಟ್ಕೊಂಡ್ರೆ ಇದಷ್ಟು ಮೆಮೊರೀಸ್ ಇರುತ್ತೆ ಅಂತ ನಾನು ಮಾಡ್ಕೊಂಡಿದ್ದೀನಿ. ಹಾಗೆ ಹೋದ ವರ್ಷ ನಮ್ಮ ಮತ್ತೊಂದು ಭಾವನ ಮದುವೆ, ಪ್ರಾರ್ಥನಾಳ ಮದುವೆ, ನಾಂದಿ ಶಾಸ್ತ್ರ ಎಲ್ಲ ಹಾಕಿದ್ದೀನಿ. ಬೇಕಾದರೆ ನೋಡಿ. ತುಂಬ ಡೀಟೇಲಾಗಿ ಎಲ್ಲ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ನಾನು ಅಲ್ಲಿ ಎಷ್ಟೊತ್ತು ಪ್ರೆಸೆಂಟ್ ಇದ್ದೀನೋ ಅಷ್ಟೊತ್ತು ಮಾತ್ರ ನಾನು ವಿಡಿಯೋ ಮಾಡಿದ್ದೀನಿ. ಕೆಲವೊಂದು ವಿಡಿಯೋಸ್ ಮಿಸ್ ಆಗಿದೆ, ಸಾರಿ. ನೋಡಿ, ಇವರೆಲ್ಲರೂ ಅರಿಶಿನ ಕುಂಕುಮ ಕೆಲವೊಂದು ಕಡೆ ಎಣ್ಣೆ ಹನಿಸುವಾಗಿ ತೋರಿಸಿದ್ದೀನಿ, ಯಾಕಂದರೆ ವಿಡಿಯೋ ಲೆಂತಿ ಆಗಿಬಿಡತ್ತೆ ಅಂತ. ಹಾಗೆ ನೋಡಿ, ಎಣ್ಣೆ ಹನಿಸಿ ಆದಮೇಲೆ ಆರತಿಯನ್ನು ಮಾಡೋದು. ಸೊರಬಾಳ ಅಂದರೆ ವಧುವಿನ ಅಕ್ಕ ತಂಗಿಯರು, ಸೋದರತ್ತೆ ಎಲ್ಲ ಸೇರಿ ಈಗ ಇಲ್ಲಿ ಆರತಿ ಮಾಡ್ತಾ ಇರೋದು. ಚಿಕ್ಕಮ್ಮನೀರು ಎಲ್ಲ ಸೇರಿ ಅಲ್ಲಿ ಯಾರಿರ್ತಾರೋ ಅವರು ಈಗ ಮಾಡ್ತಾರೆ. ಹೆಚ್ಚಾಗಿ ಅಲ್ಲಿ ವಧುವಿನ ಅಕ್ಕ ತಂಗಿಯರಿಗೆ ಪ್ರಾಶಸ್ತ್ಯ, ಹಾಗೆ ನಮ್ಮ ಅತ್ತೆಯವರಿಗೆ ನಮಸ್ಕಾರ ಮಾಡ್ತಾ ಇರೋದು ಸೊರಬ, ಮತ್ತು ಹಿರಿಯವರಿಗೆಲ್ಲ ನಮಸ್ಕಾರ ಮಾಡ್ತಾ ಇರುವಂಥ ಕಾರ್ಯಕ್ರಮ.
ಹಾಗೆ ಎಣ್ಣೆ ಹಂಚಿ ಎಲ್ಲ ಮುಗಿದ ಮೇಲೆ ಉಳಿದವರೆಲ್ಲ ಅಂದರೆ ಮನೆಯವರೆಲ್ಲ ಸೇರಿ ಪಕ್ಕದ ಮನೆಗೆ ಅಂದರೆ ಊರಲ್ಲಿ ಯಾರ್ಯಾರ ಮನೆ ಇದೆಯೋ ಎಲ್ಲರ ಮನೆಗೆ ಹೋಗಿ ಅಕ್ಷತವನ್ನು ಕೊಟ್ಟು ಕರೆದು ಬರುವಂಥ ಪದ್ಧತಿ. ಇದು ನಮ್ಮ ಪಕ್ಕದ ಮನೆಗೆ ಹೋಗಿರುವಂಥದ್ದು. ಎಲ್ಲವನ್ನು ತಗೊಂಡಿಲ್ಲ, ಎಲ್ಲರ ಮನೆಗೂ ನಾನು ಹೋಗಿಲ್ಲ, ಹಾಗಾಗಿ ಎಲ್ಲದನ್ನು ತಗೊಂಡಿಲ್ಲ. ಅಲ್ಲಿ ಎಲ್ಲರೂ ಬನ್ನಿ, ಇನ್ನು 4 ದಿವಸ ನಿಮ್ಮ ಮನೆಯಲ್ಲಿ ಅಡುಗೆ ಮಾಡಬೇಡಿ ಅಂತ ಹೇಳಿ ಎಲ್ಲ ಕಾರ್ಯಕ್ರಮ ಬಂದು ಚೆಂದ ಕಾಣಿಸ್ಕೊಡ್ಬೇಕು ಅಂತ ಕರಿತಾ ಇರೋದು. ಮತ್ತೆ ಮುಂದಿನ ಭಾಗದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಎಲ್ಲ ವೀಡಿಯೋಸನ್ನು ನೋಡಿ.